ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಇವಾಗ ಒಂದು ಅದ್ಭುತವಾದ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀರಾ. ಇದು ಮುಂದ್ಗಡೆ ಇರೋ ಒಂದು ಪುಷ್ಕರಣಿ. ಇದು ಎಲ್ಲಿದಂದ್ರೆ ಪಾವಗಡ ಹತ್ರ ಇದೆ. ಪಾವಗಡನಾಗಿದೆ. ಪಾವಗಡದಿಂದ 2 ಕಿಲೋಮೀಟರ್ ಮಡಕ್ಸಿರ ಬರೋ ದಾರಿನಾಗಿದೆ ಪಾವಗಡನಾಗೆ. ನೋಡಿ, ಅದ್ಭುತವಾದ ಪುಷ್ಕರಣಿ, ತಾಮ್ರ ಹೂವುಗಳಿವೆ. ಸಾವಿರಾರು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಮುಂದ್ಗಡೆ ನೋಡ್ರಿ, ದೀಪಸ್ತಂಭ ನೋಡ್ತಾ ಇದ್ದೀರಾ ನೀವು. ಇದು ಪುರಾತನವಾದ ದೀಪಸ್ತಂಭ. ಇದರ ಕೆಳಗೆ ಪಾದಕಿಗಳಿವೆ, ನರಸಿಂಹಸ್ವಾಮಿ ಪಾದಕಿಗಳು ನೋಡ್ತಾ ಇದ್ದೀರಾ. ಅದ್ಭುತವಾದ ಇತಿಹಾಸ ಇರುವಂತಹ ಒಂದು ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು. ದೀಪಸ್ತಂಭನ ನಾವು ದಾಟ್ಕೊಂಡು ಬಂದರೆ ನಮಗೆ ಮುಂದ್ಗಡೆ ಗುಡಿ ಆರ್ಚು ಗೋಪುರ ಬರುತ್ತೆ. ಅದರ ಮುಂದ್ಗಡೆ 2 ಆನೆಗಳಿವೆ ನೋಡ್ರಿ, ಪುರಾತನವಾದ ಆನೆಗಳು. ಹಾಗೆ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ, ಗರುಡ ದೇವರು 2 ಇದೆ. ಉದ್ಭವ ಶ್ರೀ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಾವಗಡ. ದ್ವಾಪರ ಯುಗ ಕಾಲದ್ದಿದೆ. ಸ್ವಾಮಿ ಇಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾನೆ. ಇದು ನಾವು ಮುಂದಕ್ಕೆ ಬಂದ್ರೆ ಹಾಗೆ ಎಂಟ್ರೆನ್ಸ್ ಬರುತ್ತೆ. ಮೇನ್ ಎಂಟ್ರೆನ್ಸ್ ದಾಟ್ಕೊಂಡು ಬಂದ್ರೆ 2 ದೇವಸ್ಥಾನ, ಒಂದು ಮಂಟಪ ಇದೆ. ಹಳೆಯದು ಪುರಾತನವಾದ ಮಂಟಪಗಳು. ಮೇನ್ ಮಂಟಪಗಳು ದಾಟಿಕೊಂಡು ಬಂದ್ರೆ ನಮಗೆ ಅಲ್ಲಿ ಒಂದು ಧ್ವಜಸ್ತಂಭ ಇರುತ್ತೆ. ಆ ಧ್ವಜಸ್ತಂಭ, ಬಲಿಪೀಠ, ಧ್ವಜಸ್ತಂಭ ಪುರಾತನವಾದದ್ದು. ಸ್ವಾಮಿ ಇಲ್ಲಿ ನಿಮಗೆ ಜಾತ್ರೆ ಕೂಡ ನಡೆಯುತ್ತೆ. ಒಂದು ಚಿಕ್ಕ ಗುಹಾಂತರ ದೇವಾಲಯ ಇದು. ನೋಡಿ, ಜಯ ವಿಜಯರು ಸ್ತಂಭಗಳು, ಅದ್ಭುತವಾದ ಪುರಾತನ ಸ್ತಂಭಗಳು ಕಾಣಿಸುತ್ತೆ. ಅದನ್ನ ದಾಟ್ಕೊಂಡು ಹೋದ್ರೆ ನಮಗೆ ಪ್ರಾಕಾರದಾಗ ಹೋಗ್ತೀವಿ. ಆ ಪ್ರಾಕಾರ ಸುತ್ತು ಒಂದು ಆಂಜನೇಯ ಇದ್ದಾನೆ, ಕ್ಷೇತ್ರಪಾಲಕ ಆದ ಆಂಜನೇಯ ಸ್ವಾಮಿ. ಅದ್ಭುತವಾಗಿದೆ ಇಲ್ಲಿ ಶಿಲೆ. ಹಾಗೆ ನಾಗರುಗಳು, ಹಾಗೆ ಮಹಾಗಣಪತಿ ನೆಲವಾಗಿದ್ದಾನೆ. ಮಹಾಗಣಪತಿ ನೋಡಿ ಹಾಗೆ ಗುಡಿ ಪ್ರಾಕಾರ ಸುತ್ತು ಹೋಗ್ಬರೋಣ. ಪುರಾತನವಾದ ಗುಹಾಂತರ, ಚಿಕ್ಕ ಗುಹಾಂತರ ದೇವಾಲಯ. ಸ್ವಾಮಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾನೆ ನೋಡ್ರಿ. ಇದೇ ಆ ಪ್ರಾಕಾರ, ವಿಶಾಲವಾಗಿದೆ. ಎಲ್ಲರೂ ತಪ್ಪದೆ ದರ್ಶನ ಮಾಡ್ಕೊಂಬಂತಹ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ. ನೋಡಿ, ಗುಡಿ ಸುತ್ತು ಪುರಾತನವಾದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಇದು. ಒಂದು ನಾಮ ಆಕಾರ ಆಗಿದ್ದಾರೆ ಪೇಂಟ್. ಅದರ ಕೆಳಗೆ ಗುಂಡಿದೆ. ಗುಂಡು ಕೆಳಗೆ ಸ್ವಾಮಿ ಗರ್ಭಗುಡಿವರೆಗೂ ಇದೆ ಆ ಗುಂಡು. ಇದೇ ಪ್ರತ್ಯೇಕತೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಅದ್ಭುತವಾಗಿ ನಡೆಯುತ್ತೆ ಜಾತ್ರೆ. ಗುಡಿ ಪ್ರಾಕಾರ ಸುತ್ತು ಒಂದು ಅದ್ಭುತವಾಗಿ ಒಂದು ಗುಂಡು ಇದೆ. ಗುಂಡು ಕೆಳಗೆ ಸ್ವಾಮಿ ಇರೋದು. ಸ್ವಾಮಿ ದರ್ಶನ ಮೂರ್ತಿಯಾದ ಸ್ವಾಮಿ ಸ್ವಾಮಿ. ಇದು ಗರ್ಭಗುಡಿ ಬಾಗಿಲು ಹಾಕಿದ್ದಾರೆ, ಉಪಗರ್ಭಗುಡಿ. ಅದರಿಂದ ನಾನು ಹೊರಗೆ ನೋಡಿಸ್ತಾ ಇದ್ದೀನಿ ನಿಮಗೆ. ಸ್ವಾಮಿ ಒಂದು ಚಿಕ್ಕ ಗುಹಾಂತರನಾಗಿ ನೆಲೆಸಿದ್ದಾನೆ. ಒಂದು ಬೆಟ್ಟ ಕೆಳಗೆ ಇದೆ ಇದು ದೇವಸ್ಥಾನ. ಎಲ್ಲರೂ ತಪ್ಪದೆ ಈ ವಿಡಿಯೋ ನೋಡ್ರಿ, ಶೇರ್ ಮಾಡಿರಿ. ಹಾಗೆ ಎಲ್ಲರೂ ತಪ್ಪದೆ ಬಂದು ನೋಡಬೇಕಂತಹ ದೇವಸ್ಥಾನ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.